ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜೂನ್ 21ನೇ ತಾರೀಕು ಅಮೆರಿಕ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದಾರೆ. ಈ ಪ್ರವಾಸ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಅಮೆರಿಕದ ಪತ್ರಿಕೆಗಳಲ್ಲಿ ಈಗಾಗಲೇ ಈ ಬಗ್ಗೆ ಆರ್ಟಿಕಲ್ಗಳು ಕೂಡ ಪಬ್ಲಿಷ್ ಆಗ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ದಿ ಎಕನಾಮಿಸ್ಟ್ ಅನ್ನುವಂಥ ಪತ್ರಿಕೆ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡಿದೆ. ಅದೇನು ಹೇಳ್ತಾ ಇದೆ ಅಂತಂದರೆ, ಭಾರತ ಅಮೆರಿಕಕ್ಕೆ ಅತ್ಯಂತ ಉತ್ತಮವಾದಂತಹ ಹೊಸ ಫ್ರೆಂಡ್ ಅನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಲಾಗ್ತಾ ಇದೆ. ಹಾಗಾದರೆ ನಿಮಗೊಂದು ಪ್ರಶ್ನೆ ಬರುತ್ತೆ, ಈ ಹಿಂದೆ ಭಾರತ ಅಮೆರಿಕಾಗೆ ಫ್ರೆಂಡ್ ಆಗಿರಲಿಲ್ವಾ, ಫ್ರೆಂಡ್ಲಿ ನೇಷನ್ ಆಗಿರಲಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಹೌದು ಮಿತ್ರರೇ, ಭಾರತ ಮತ್ತು ಅಮೆರಿಕ ನಡುವೆ ಒಂದು ಸ್ನೇಹ ಇತ್ತು. ಆದರೆ ಈ ಸ್ನೇಹ ಈಗ ಹೊಸ ದಿಕ್ಕಿನತ್ತ ಹೋಗ್ತಾ ಇದೆ. ಇಷ್ಟು ದಿನ ಭಾರತ ಮತ್ತು ಅಮೆರಿಕದ ನಡುವೆ ಆಗಾಗ ವೈರುಧ್ಯಗಳು ಕೂಡ ಇರ್ತಾ ಇತ್ತು. ಭಾರತದ ವಿಚಾರದಲ್ಲಿ ಅಮೆರಿಕ ಮೂಗು ತೂರಿಸ್ತಾ ಇತ್ತು. ಭಾರತದ ನಿರ್ಧಾರಗಳು ಅಮೆರಿಕಾಗೆ ಇಷ್ಟ ಆಗ್ತಾ ಇರಲಿಲ್ಲ. ಭಾರತ ಅಮೆರಿಕ ಹೇಳಿದ ಎಲ್ಲ ಮಾತನ್ನು ಕೇಳೋದಿಲ್ಲ ಅನ್ನುವಂಥ ಒಂದೇ ಕಾರಣಕ್ಕಾಗಿ ಭಾರತವನ್ನು ಅಮೆರಿಕ ಆಗಾಗ ವಿರೋಧಿಸ್ತಾ ಇತ್ತು. ಈಗೇನಾಗ್ತಾ ಇದೆ, ಅಮೆರಿಕಾಗೆ ಭಾರತ ಅತ್ಯಂತ ಅನಿವಾರ್ಯವಾದಂತಹ ದೇಶ ಆಗ್ತಾ ಇದೆ ಹೀಗಂತ ಈ ಆರ್ಟಿಕಲ್ನಲ್ಲಿ ಬರೆಯಲಾಗಿದೆ. ಜೊತೆಗೆ ಮಿತ್ರರೇ, ಈ ಆರ್ಟಿಕಲ್ನಲ್ಲಿ ಒಂದು ಕಾರ್ಟೂನನ್ನು ಕೂಡ ಪಬ್ಲಿಷ್ ಮಾಡಲಾಗಿದೆ. ಆ ಕಾರ್ಟೂನ್ ಯಾವ ರೀತಿಯಾಗಿದೆ ಅಂತಂದರೆ, ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಭಾರತದ ರಾಷ್ಟ್ರೀಯ ಪ್ರಾಣಿಯಾದಂತಹ ಹುಲಿಯನ್ನು ಹಿಡಿದುಕೊಂಡು ಕೂತಿರುವಂತಹ ಫೋಟೋ ಅದು. ಯಾಕೆ ಅಂತಂದರೆ, ಭಾರತದ ಜೊತೆಗೆ ಅಮೆರಿಕ ಇಷ್ಟೊಂದು ಸಂಬಂಧವನ್ನು ಸುಧಾರಿಸಿಕೊಳ್ಳಲು ಬಯಸ್ತಾ ಇದೆ ಅನ್ನುವ ಅರ್ಥದಲ್ಲಿ ಈ ಆರ್ಟಿಕಲನ್ನು ಬರೆಯಲಾಗಿದೆ. ಮಿತ್ರರೇ, ಯಾಕಿದು ಇಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದೆ? ಭಾರತ ಅಮೆರಿಕ ನಡುವೆ ಏನಾಗ್ತಾ ಇದೆ? ಈ ಭೇಟಿಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಜೂನ್ 21ನೇ ತಾರೀಕು ಅಮೆರಿಕಾಗೆ ಹೋಗ್ತಾರಲ್ಲ, ಏನೇನು ಐತಿಹಾಸಿಕ ನಿರ್ಧಾರಗಳಾಗುತ್ತೆ, ಯಾಕಿದು ಇಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ಅನೇಕ ಬಾರಿ ಅಮೆರಿಕಾಗೆ ಭೇಟಿ ಕೊಟ್ಟಿದ್ದಾರೆ. ಆದರೆ ಈ ಬಾರಿಯ ಭೇಟಿ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಇದಕ್ಕೆ ಎರಡು ಕಾರಣಗಳಿದೆ. ಮೊದಲನೆಯದು, ಅಮೆರಿಕದ ಜಾಯಿಂಟ್ ಸೆಷನ್, ಅಮೆರಿಕದ ಪಾರ್ಲಿಮೆಂಟ್ನ ಜಾಯಿಂಟ್ ಸೆಷನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ. ಈ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಎರಡನೇ ಬಾರಿಗೆ ಭಾಷಣ ಮಾಡ್ತಾ ಇರುವಂಥದ್ದು. ಇದು ಯಾಕೆ ಮಹತ್ವವನ್ನು ಪಡೆದುಕೊಂಡಿದೆ ಅಂತಂದರೆ, ಅಮೆರಿಕ ಈ ರೀತಿಯ ಆಪರ್ಚುನಿಟಿಯನ್ನು ವಿಶ್ವದ ಬಹುತೇಕ ನಾಯಕರಿಗೆ ನೀಡಿಲ್ಲ. ಕೆಲವು ಮಂದಿಗೆ ಈ ಅವಕಾಶ ಸಿಕ್ಕಿರುವಂಥದ್ದು. ಅದರಲ್ಲಿ ವಿನ್ಸ್ಟನ್ ಚರ್ಚಿಲ್, ನೆಲ್ಸನ್ ಮಂಡೇಲಾ ಮತ್ತು ಜೆಲೆನ್ಸ್ಕಿ, ಈ ಮೂವರು ಅಮೆರಿಕದ ಜಾಯಿಂಟ್ ಸೆಷನ್ನ ಉದ್ದೇಶಿಸಿ ಎರಡೆರಡು ಬಾರಿ ಭಾಷಣ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದರೆ ಪ್ರಧಾನಿ ನರೇಂದ್ರ ಮೋದಿ ಈಗ 4ನೇಯವರಾಗಿ ಅಮೆರಿಕದ ಜಾಯಿಂಟ್ ಸೆಷನ್ನ ಉದ್ದೇಶಿಸಿ ಭಾಷಣವನ್ನು ಎರಡನೇ ಬಾರಿಗೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಇನ್ನೊಂದು ಕಡೆಯಲ್ಲಿ ಅನೇಕ ಮಹತ್ವದ ಒಪ್ಪಂದಗಳು ಕೂಡ ಈ ಭೇಟಿಯ ವೇಳೆ ಆಗತ್ತೆ. ಆ ಒಪ್ಪಂದಗಳನ್ನು ಹೇಳೋದಕ್ಕೂ ಮುಂಚೆ ಅಮೆರಿಕ ಯಾಕೆ ಭಾರತವನ್ನು ಹೆಚ್ಚು ಹತ್ತಿರ ಮಾಡಿಕೊಳ್ಳೋದಕ್ಕೆ ಬಯಸ್ತಾ ಇದೆ ಅನ್ನೋದನ್ನು ನಿಮಗೆ ಹೇಳಿಬಿಡ್ತೀನಿ, ಕೇಳಿ. ಮಿತ್ರರೇ, ಅಮೆರಿಕ 2ನೇ ಮಹಾಯುದ್ಧದ ಬಳಿಕ ಕೆಲವು ದೇಶಗಳ ಜೊತೆಗೆ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ಪನ್ನು ಹೊಂದಿತ್ತು. ಅದರಲ್ಲಿ ಮುಖ್ಯವಾಗಿ ಇಟಲಿ, UK, ಜಪಾನ್, ಕೆನಡಾ, ಫ್ರಾನ್ಸ್ ಮತ್ತು ಜರ್ಮನಿ, ಈ 6 ದೇಶಗಳನ್ನು ತನ್ನ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ನರ್ ಅಂತ ಅಮೆರಿಕ ಪರಿಗಣಿಸಿತ್ತು. ಈ 6 ದೇಶಗಳು ಅಮೆರಿಕಾಗೆ ಅತ್ಯಂತ ಆಪ್ತವಾದಂತಹ ದೇಶಗಳು. ಡಿಫೆನ್ಸ್ ಡೀಲ್ಗಳನ್ನು ಮಾಡಿಕೊಳ್ಳೋದಾದರೂ ಕೂಡ ಈ ದೇಶಗಳ ಜೊತೆಗೆ, ಆರ್ಥಿಕ ಒಪ್ಪಂದವನ್ನು ಮಾಡಿಕೊಳ್ಳೋದಾದರೂ ಕೂಡ ಈ ದೇಶಗಳ ಜೊತೆಗೆ. ಯಾಕೆ ಅಂತಂದರೆ, ಅಮೆರಿಕ ವಿಶ್ವದ ಹಿರಿಯಣ್ಣ, ದೈತ್ಯ ಶಕ್ತಿ. ತನಗೆ ಸರಿಸಮವಾದ ದೇಶಗಳನ್ನೇ ತನ್ನ ಜೊತೆಗೆ ಇಟ್ಕೊಳ್ಬೇಕು ಅನ್ನುವಂಥದ್ದು ಅಮೆರಿಕದ ಬಯಕೆ. ಮಿತ್ರರೇ, ನೀವು ಯೋಚನೆ ಮಾಡಿ, ಈ ಶ್ರೀಮಂತರು ಇರ್ತಾರಲ್ಲ, ಅವ್ರು ಯಾವತ್ತೂ ಕೂಡ ಸ್ನೇಹಿತರನ್ನು ಮಾಡ್ಕೊಳ್ಳೋದು ಶ್ರೀಮಂತರನ್ನೇ, ಬಡವರನ್ನು ಯಾವತ್ತೂ ಕೂಡ ಸ್ನೇಹಿತರನ್ನು ಮಾಡ್ಕೊಳ್ಳೋದಿಲ್ಲ. ಒಂದು ವೇಳೆ ತನ್ನ ಜೊತೆಗಿದ್ದವನು ಬಡವ ಆಗ್ತಾ ಇದ್ದಾನೆ ಅಂತಂದರೆ ಅವರ ಜೊತೆಗೆ ಈ ಶ್ರೀಮಂತರು ಅಂತರವನ್ನು ಕಾಯ್ದುಕೊಳ್ತಾರೆ. ಈ ಅಮೆರಿಕದ ಸ್ವಭಾವವೂ ಕೂಡ ಹಾಗೆ. 1945ರಿಂದ ಅಂದರೆ 2ನೇ ಮಹಾಯುದ್ಧದ ಬಳಿಕ ಈ 6 ದೇಶಗಳ ಜೊತೆಗೆ ಅಮೆರಿಕ ಉತ್ತಮವಾದ ಸಂಬಂಧವನ್ನು ಹೊಂದಿತ್ತು. ನೀವು ವಿಶ್ವದ ಲೀಡಿಂಗ್ ಎಕಾನಮಿಯನ್ನು ಪಟ್ಟಿ ಮಾಡಿ. ಈ ಲೀಡಿಂಗ್ ಎಕಾನಮಿಯಲ್ಲಿ ಟಾಪ್ 10ನಲ್ಲಿ ಈ 6 ದೇಶಗಳು ಬರ್ತವೆ. ಇದರ ಹೊರತಾಗಿ ಅಮೆರಿಕ ಯಾರ ಜೊತೆಗೂ ಕೂಡ ಉತ್ತಮವಾದ ಸ್ನೇಹವನ್ನು ಹೊಂದಿರಲಿಲ್ಲ. ಬೇರೆ ಡೀಲ್ಗಳನ್ನು ಮಾಡ್ಕೊಳ್ತಾ ಇದ್ರು, ಆದರೆ ಅತ್ಯಂತ ಆಪ್ತವಾದಂತಹ ದೇಶಗಳಾಗಿರಲಿಲ್ಲ. ಇಟಲಿ, UK, ಜಪಾನ್, ಕೆನಡಾ, ಫ್ರಾನ್ಸ್, ಜರ್ಮನಿ, ಈ 6 ದೇಶಗಳು ಅತ್ಯಂತ ಆಪ್ತ ದೇಶವಾಗಿದ್ವು. ಆದರೆ ಮಿತ್ರರೇ, ಈ ಕಾಲಚಕ್ರ ತಿರುಗ್ತಲೇ ಇರುತ್ತೆ. ಈಗಲೂ ಕೂಡ ಈ ಕಾಲಚಕ್ರದಲ್ಲಿ ಬೇರೆ ದೇಶಗಳು ವಿಶ್ವದ ಲೀಡಿಂಗ್ ಎಕಾನಮಿಯಾಗಿ ಹೊರಹೊಮ್ಮತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಯಾವುದು ಅಂತಂದರೆ ಚೈನಾ ಮತ್ತು ಭಾರತ. ಚೈನಾ ಇವತ್ತು ವಿಶ್ವದ 2ನೇ ಅತಿ ದೊಡ್ಡ ಆರ್ಥಿಕತೆ. ಭಾರತ ಇವತ್ತು ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆ. ಭಾರತ ತನ್ನನ್ನು 200 ವರ್ಷ ಆಳಿದಂತಹ ಬ್ರಿಟನ್ನನ್ನು ಹಿಂದೆ ಹಾಕಿದೆ. ಜೊತೆಗೆ ಫ್ರಾನ್ಸನ್ನು ಕೂಡ ಹಿಂದಿಕ್ಕಿದೆ. ಹೀಗಾಗಿ ಅಮೆರಿಕಾಗೆ ಏನು ಅನ್ನಿಸ್ತಾ ಇದೆ, ಮುಂಬರುವ ದಿನಗಳಲ್ಲಿ ಭಾರತದ ಸ್ನೇಹ ಬೆಳೆಸೋದು ಅನಿವಾರ್ಯ. ಯಾಕೆ ಅಂತಂದರೆ ಇವತ್ತು ಅನೇಕ ಆರ್ಥಿಕ ತಜ್ಞರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ,
2028ರ ವೇಳೆಗೆ ಭಾರತ ಜಪಾನ್ ಮತ್ತು ಜರ್ಮನಿಯನ್ನು ಹಿಂದಿಕ್ಕುತ್ತೆ ಅಂತ. ಇದಕ್ಕೆ ಪೂರಕವಾದಂತಹ ವಾತಾವರಣವೂ ಕೂಡ ನಿರ್ಮಾಣ ಆಗ್ತಾ ಇದೆ. ಜರ್ಮನಿ ರಿಸೆಷನ್ಗೆ ಹೋಗಿದೆ, ಜಪಾನ್ನಲ್ಲಿ ಜನಸಂಖ್ಯೆ ಕುಸಿತಾ ಇದೆ. ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಜಪಾನ್ ಮತ್ತು ಜರ್ಮನಿಗೂ ಕೂಡ ಹಿನ್ನಡೆ ಆಗುತ್ತೆ. ಭಾರತ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಇಂತಹ ಸಂದರ್ಭದಲ್ಲಿ ಭಾರತ 2028ರ ವೇಳೆಗೆ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತೆ. ಇದನ್ನು ಅಮೆರಿಕ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಚೈನಾ ಅಮೆರಿಕಾಗೆ ಕಾಂಪಿಟೇಷನ್ ಕೊಡ್ತಾ ಇದೆ. ಚೈನಾದ ಉದ್ದೇಶ ಏನು? ವಿಶ್ವದ ನಂಬರ್ 1 ಎಕಾನಮಿ ಆಗಬೇಕು ಅಂತ. ಇದಕ್ಕೆ ಬೇಕಾದಂತಹ ಎಲ್ಲ ಸ್ಟ್ರಾಟಜಿಗಳನ್ನು ಚೈನಾ ಮಾಡ್ತಾ ಇದೆ. ಅಮೆರಿಕಾಗೆ ಈ ಭಯವೂ ಕೂಡ ಇದೆ. ಈ ಕಾರಣದಿಂದಾಗಿ ಅಮೆರಿಕ ಭಾರತದ ಜೊತೆಗೆ ಉತ್ತಮವಾದ ಸ್ನೇಹವನ್ನು ಹೊಂದಿರಬೇಕು. ಕೇವಲ ಪಾಶ್ಚಿಮಾತ್ಯ ದೇಶಗಳೊಂದಿಗೆ ತನ್ನ ಪಾರ್ಟ್ನರ್ಶಿಪ್ ಇದ್ದರೆ ಸಾಲದು, ಭಾರತದೊಂದಿಗೂ ಕೂಡ ವಿಸ್ತರಿಸಬೇಕು ಅಂತ ಅಮೆರಿಕ ನಿರ್ಧರಿಸಿದೆ. ಇದೇ ಕಾರಣದಿಂದ ಭಾರತ ಅಮೆರಿಕಾಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡೋದಕ್ಕೆ ಶುರು ಮಾಡಿದೆ. ಇದನ್ನು ಎಕನಾಮಿಸ್ಟ್ ಪತ್ರಿಕೆಯಲ್ಲಿ ಏನು ವರದಿ ಪ್ರಕಟವಾಗಿದೆ ಇದರಲ್ಲಿ ವಿಸ್ತಾರವಾಗಿ ಬರೆಯಲಾಗಿದೆ. ಈ ಎಕನಾಮಿಸ್ಟ್ ಪತ್ರಿಕೆ ಗ್ಲೋಬಲ್ ಪತ್ರಿಕೆ. ಹೀಗಾಗಿ ಇದು ಬಹಳ ಚರ್ಚೆಯನ್ನು ಹುಟ್ಟುಹಾಕಿದೆ. ಮಿತ್ರರೇ, ಇದೆಲ್ಲ ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ 2 ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕ್ತಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಭಾರತದಲ್ಲಿ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ MQ-9 ಡ್ರೋನನ್ನು ಭಾರತ ಖರೀದಿ ಮಾಡ್ತಾ ಇದೆ. ಟ್ರಂಪ್ ಕಾಲದಿಂದಲೂ ಕೂಡ ಈ MQ-9 ಅಟ್ಯಾಕಿಂಗ್ ಡ್ರೋನ್ಗಳನ್ನು ಖರೀದಿ ಮಾಡಬೇಕು ಅಂತ ಭಾರತ ಬಯಸಿತ್ತು. ಆದರೆ ಇದಕ್ಕೆ ಕ್ಲಿಯರೆನ್ಸ್ ಸಿಕ್ಕಿರಲಿಲ್ಲ. ಈಗ ಅಮೆರಿಕದಿಂದ ಕ್ಲಿಯರೆನ್ಸ್ ಸಿಕ್ಕಿದೆ. ಹೀಗಾಗಿ 31 MQ-9 ಡ್ರೋನ್ಗಳನ್ನು ಭಾರತ ಖರೀದಿ ಮಾಡ್ತಾ ಇದೆ. ಭಾರತದ ರಕ್ಷಣಾ ಇಲಾಖೆಯು ಕೂಡ ಇದನ್ನು ಕ್ಲಿಯರ್ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ಈ ಡ್ರೋನ್ ಖರೀದಿ ಒಪ್ಪಂದಕ್ಕೂ ಕೂಡ ಸಹಿ ಹಾಕುವಂಥ ಸಾಧ್ಯತೆ ಜಾಸ್ತಿ ಇದೆ. ಇದಕ್ಕಿಂತಲೂ ಮುಖ್ಯವಾಗಿ ಭಾರತ ಜೆಟ್ ಇಂಜಿನ್ ಖರೀದಿ ಒಪ್ಪಂದವನ್ನು ಫೈನಲ್ ಮಾಡ್ತಾ ಇದೆ. ಕೇವಲ ಖರೀದಿ ಒಪ್ಪಂದ ಆಗಿದ್ದರೆ ಇದು ಮಹತ್ವವನ್ನು ಪಡೆದುಕೊಳ್ತಿರಲಿಲ್ಲ. ಜೆಟ್ ಇಂಜಿನನ್ನು ಖರೀದಿಸೋದರ ಜೊತೆಗೆ ಇದನ್ನು ಭಾರತದಲ್ಲೇ ನಿರ್ಮಾಣ ಮಾಡೋದು, ಜೊತೆಗೆ ಭಾರತಕ್ಕೆ ಈ ತಂತ್ರಜ್ಞಾನವನ್ನು ಹಸ್ತಾಂತರ ಮಾಡುವ ಒಪ್ಪಂದಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿ ಹಾಕ್ತಾರೆ. ಇದು ಭಾರತದ ದಿಕ್ಕು ದೆಸೆಯನ್ನೇ ಬದಲಾಯಿಸುತ್ತೆ ಅಂಥೇಳಿ ಅನೇಕ ಆರ್ಟಿಕಲ್ಗಳು ಈಗಾಗಲೇ ಪಬ್ಲಿಷ್ ಆಗ್ತಾ ಇದ್ದಾವೆ. ಆ ರೀತಿಯಾಗಿ ಆರ್ಥಿಕ ತಜ್ಞರಿರಬಹುದು, ಜಿಯೋಪೊಲಿಟಿಕಲ್ ಎಕ್ಸ್ಪರ್ಟ್ಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು ಮಿತ್ರರೇ, ಇವತ್ತು ವಿಶ್ವದಲ್ಲಿ ಅತ್ಯಂತ ಕ್ಲಿಷ್ಟಕರವಾದಂತಹ ಟೆಕ್ನಾಲಜಿ ಯಾವುದು? ಯಾವುದೇ ದೇಶ ಅಷ್ಟು ಸುಲಭವಾಗಿ ತಯಾರಿಸೋದಕ್ಕೆ ಸಾಧ್ಯ ಇಲ್ಲದಂತಹ ಟೆಕ್ನಾಲಜಿ ಯಾವುದಾದ್ರೂ ಇದ್ದರೆ ಅದು ಈ ಜೆಟ್ ಇಂಜಿನ್ಗಳು. ಜೆಟ್ ಇಂಜಿನನ್ನು ಅಷ್ಟು ಸುಲಭಕ್ಕೆ ಯಾರೂ ಕೂಡ ತಯಾರಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ HAL ಕೂಡ ಅನೇಕ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಹತ್ರ ಇವತ್ತಿಗೂ ಕೂಡ ಸಾಧ್ಯವಾಗಿಲ್ಲ. ಇದರಲ್ಲಿ ಯಶಸ್ಸು ಗಳಿಸಿರುವಂಥದ್ದು ಕೆಲವು ದೇಶಗಳು. ಅದರಲ್ಲಿ ಅಮೆರಿಕ ಅತ್ಯಂತ ಮುಂಚೂಣಿಯಲ್ಲಿದೆ. ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಅತ್ಯಾಧುನಿಕವಾದ ಜೆಟ್ ಇಂಜಿನ್ಗಳನ್ನು ತಯಾರಿಸುತ್ತೆ. ಭಾರತ ಅನೇಕ ವರ್ಷಗಳಿಂದ ಈ ಜೆಟ್ ಇಂಜಿನ್ ಟೆಕ್ನಾಲಜಿಯನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇತ್ತು. ಅಂದರೆ ನಮಗೆ ಆ ಟೆಕ್ನಾಲಜಿಯನ್ನು ಕೊಡಿ ಅಂತ ತನ್ನೆಲ್ಲ ಫ್ರೆಂಡ್ಲಿ ದೇಶಗಳ ಜೊತೆಗೆ ಕೇಳ್ಕೊಳ್ತಾ ಇತ್ತು. ಆದರೆ ರಷ್ಯಾನೂ ಕೊಟ್ಟಿರಲಿಲ್ಲ, ಅಮೆರಿಕನೂ ಕೊಟ್ಟಿರಲಿಲ್ಲ, UK ಕೊಟ್ಟಿರಲಿಲ್ಲ. ಯಾರೂ ಕೂಡ ಆ ಟೆಕ್ನಾಲಜಿಯನ್ನು ಹಸ್ತಾಂತರ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಇದು ಅತ್ಯಂತ ಕ್ಲಿಷ್ಟಕರವಾದಂತಹ ಟೆಕ್ನಾಲಜಿ. ಈಗ ಭಾರತಕ್ಕೆ ಅಮೆರಿಕ ಈ ಟೆಕ್ನಾಲಜಿಯನ್ನು ಹಸ್ತಾಂತರ ಮಾಡ್ತಾ ಇದೆ. ಇದು ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅಂತಂದರೆ ಮಿತ್ರರೇ, ಇವತ್ತು ನಾವು ತೇಜಸ್ ವಿಮಾನವನ್ನು ಭಾರತದಲ್ಲೇ ತಯಾರು ಮಾಡಿದ್ದೀವಿ. ಭಾರತದ HAL ನಿರ್ಮಿತ ತೇಜಸ್ ವಿಮಾನ. ಆದರೆ ಅದಕ್ಕೆ ಇಂಜಿನನ್ನು ನಾವು ಯಾವುದನ್ನು ಬಳಸಿದ್ದೀವಿ ಅಂತಂದರೆ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಇಂಜಿನನ್ನು ಬಳಸಿದ್ದೀವಿ. ನಮ್ಮಲ್ಲಿ ಇಂಜಿನ್ ತಯಾರಾಗೋದಿಲ್ಲ. ನಾವು ಇಂಜಿನ್ಗಾಗಿ ಬೇರೆ ದೇಶವನ್ನು ಅವಲಂಬಿಸಲೇಬೇಕು. ಆದರೆ ಮುಂಬರುವ ದಿನಗಳಲ್ಲಿ ಹಾಗಾಗೋದಿಲ್ಲ. ನಮ್ಮಲ್ಲೇ ತಯಾರಾದಂತಹ ಇಂಜಿನ್ಗಳನ್ನು ನಾವು ಬಳಸ್ತೀವಿ. ಇದು ಭಾರತಕ್ಕೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಮಿತ್ರರೇ, ಜನರಲ್ ಎಲೆಕ್ಟ್ರಿಕ್ ಕಂಪನಿ ಭಾರತದಲ್ಲಿ ಬಂದು ಈ ಜೆಟ್ ಇಂಜಿನನ್ನು ತಯಾರು ಮಾಡುತ್ತೆ. ಜೊತೆಗೆ ಈ ಇಂಜಿನ್ನ ಟೆಕ್ನಾಲಜಿಯನ್ನು ಕೂಡ ಭಾರತಕ್ಕೆ ಹಸ್ತಾಂತರ ಮಾಡುತ್ತೆ. ಒಂದು ಸಲ ಈ ಟೆಕ್ನಾಲಜಿ ಭಾರತಕ್ಕೆ ಹಸ್ತಾಂತರ ಆಯಿತು ಅಂತಂದರೆ ಭಾರತದ HAL ಅದನ್ನು ಅಪ್ಗ್ರೇಡ್ ಮಾಡುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತಯಾರಿಸೋದಕ್ಕೆ ಶುರು ಮಾಡುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ AMCA ಇದು ಭಾರತದ ಅತ್ಯಂತ ಮಹತ್ವಯುತವಾದಂತಹ ಯೋಜನೆ. ಅಂದರೆ ಅತ್ಯಾಧುನಿಕವಾದ ಯುದ್ಧ ವಿಮಾನವನ್ನು ತಯಾರು ಮಾಡಬೇಕು ಅಂತ ಭಾರತದ HAL ಹೊರಟಿದೆ. ಈ AMCA ಯುದ್ಧ ವಿಮಾನಗಳಿಗೂ ಕೂಡ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಜೆಟ್ ಇಂಜಿನನ್ನು ಬಳಸಬಹುದು. ಇದರ ಜೊತೆಗೆ TE-DBF ಅನ್ನುವಂತಹ ಯುದ್ಧ ವಿಮಾನವನ್ನು ಕೂಡ ಭಾರತದ HAL ತಯಾರಿಸ್ತಾ ಇದೆ. ಇದು ನೌಕಾಸೇನೆಗಾಗಿ ನಿರ್ಮಿಸುತ್ತಿರುವಂತಹ ಜೆಟ್ ವಿಮಾನಗಳು. ಈ ಯುದ್ಧ ವಿಮಾನಗಳಿಗೂ ಕೂಡ ಜೆಟ್ ಇಂಜಿನನ್ನು ಭಾರತದಲ್ಲೇ ತಯಾರಿಸುವಂತಹ ಸಾಧ್ಯತೆ ಇದೆ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಜೆಟ್ ಇಂಜಿನ್ ಭಾರತದಲ್ಲಿ ತಯಾರಿಸುವಂತಹ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಹೀಗಾಗಿ ಮಿತ್ರರೇ, ಭಾರತದ ಪ್ರಧಾನಿ ನರೇಂದ್ರ ಮೋದಿಯ ಈ ಬಾರಿಯ ಅಮೆರಿಕ ಪ್ರವಾಸ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ.
ಈ ಹಿಂದಿನ ಎಲ್ಲ ಪ್ರವಾಸಗಳಿಗಿಂತಲೂ ಕೂಡ ಈ ಬಾರಿ ಅತ್ಯಂತ ಮಹತ್ವಯುತವಾದಂತಹ ಒಪ್ಪಂದಗಳಾಗ್ತವೆ. ಜೊತೆಗೆ ಜಾಯಿಂಟ್ ಸೆಷನ್ನ ಉದ್ದೇಶಿಸಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ 2ನೇ ಬಾರಿಗೆ ಮಾತನಾಡ್ತಾರೆ. ಮಿತ್ರರೇ, ಇದಿಷ್ಟು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಕೈಗೊಳ್ತಾ ಇರೋದು. ಈ ಭೇಟಿಗೆ ಅಮೆರಿಕ ಎಷ್ಟು ಮಹತ್ವ ಕೊಟ್ಟಿದೆ ಅನ್ನೋದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.